ಹಾಂ, ಎಲ್ಲರಿಗೂ ನಮಸ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಫ್ಯಾಕ್ಟ್ರಿಲಿ ಯಾವ ರೀತಿ ಪೇಡಗಳು ತಯಾರಾಗುತ್ತೆ, ಡ್ರೈ ಪೇಡ ಅನ್ನೋದನ್ನ ನೋಡಿ. ಕುಂಬಳಕಾಯಲ್ಲಿ ಇಲ್ಲಿ ಡ್ರೈ ಪೇಡ ಮಾಡ್ತಾಯಿದ್ದಾರೆ. ಮೊದಲಿಗೆ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದನ್ನೇ ಆಗಲಿ ದೊಡ್ಡ ಮಟ್ಟದಲ್ಲಿ ಯಾವ್ದಾರ ಒಂದು ಐಟಮ್ ತಯಾರಾಗಿ ನಮ್ಮ ಮಟ್ಟಿಗೆ ಚಿಕ್ಕ ಪ್ಯಾಕೆಟ್ ತನಕ ಬರುತ್ತೆ ಅಂದರೆ ಆ ಫ್ಯಾಕ್ಟ್ರಿಲಿ ನಾವು ತಿನ್ನೋ ಫುಡ್ ಯಾವ ರೀತಿ ತಯಾರಾಗುತ್ತೆ ಅನ್ನೋ ನಾವು ತಿಳ್ಕೊಳ್ಳೋದು ಅಗತ್ಯ ಅಂತಲೇ ಹೇಳ್ಬೋದು. ನಾವು ಸಣ್ಣ ಸಣ್ಣಂಗೆ ಯಾವ್ದಾರು ಹೋಟ್ಲಲ್ಲಿ ಗಲೀಜಿದ್ದಾಗ ಈ ಹೋಟ್ಲಲ್ಲಿ ತಿನ್ನಬಾರ್ದು, ಇದರಲ್ಲಿ ಈ ಥರ ಮಾಡಬಾರ್ದು ಅಂತ ನಾವು ಹೇಳ್ಕೊಳ್ತೀವಿ. ಅದನ್ನು ನಾವು ಪ್ಯಾಕೆಟಲ್ಲಿ ಬಂದಿದೆ ಅಂದ ತಕ್ಷಣ ಅದನ್ನು ಹೈಜಿನ್ ಅಂತ ನಾವೇ ಒಪ್ಕೊಳಕ್ತಾ ಇದ್ದೀವಿ. ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ನೋಡಿ ಯಾವ ರೀತಿ ತಯಾರಾಗುತ್ತೆ ಡ್ರೈ ಪೇಡ ಅಂತ. ಮೊದಲಿಗೆ ಮಿಷಿನಲ್ಲಿ ಬೀಜಗಳೆಲ್ಲ ತೆಗಿತಿದ್ದಾರೆ ಅನಿಸುತ್ತೆ. ಯಾಕಂದರೆ ಬೀಜಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ. ಮೇಲೆ ಒಂದು ಚುಚ್ಚೆ ಥರ ಅನಿಸ್ತಿದೆ. ಅದು ಒಂದೊಂದು ಹೋಗಿರಲ್ಲ ನೋಡಿ, ಅದನ್ನು ಮೇಲ್ಗಡೆ ಚಾಕುಲಿ ಸಿಪ್ಪೆಲ್ಲಿ ತೆಗಿತಿದ್ದಾರೆ ನೋಡಿ ಈ ರೀತಿ. ಆಗ ಬೀಜಗಳೆಲ್ಲ ಹೋಗ್ತವೆ. ಅದನ್ನು ಯಾವ ಶೇಪಲ್ಲಿ ಬೇಕೋ ಅವರಿಗೆ ಆ ಶೇಪಲ್ಲಿ ಕಟ್ ಮಾಡ್ತಿದ್ದಾರೆ. ಇದು ಕ್ಯೂಬಿಕಲ್ಲಿ ಕಟ್ ಮಾಡ್ತಿದ್ದಾರೆ. ಚಾಕು ನೋಡಿ ಎಷ್ಟು ಸ್ಪೀಡಾಗಿದೆ. ಶೂ ಹಾಕ್ಕೊಂಡು ಮೇಲ್ಗಡೆ ಇದ್ರ ಮೇಲೆ ಕೂತ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ನಿಂತ್ಕೊಂಡು ಮಾಡ್ತಿದ್ದಾರೆ. ನೋಡಿ ಯಾವ ರೀತಿ ಹೈಜಿನಿಕ್ ಆಗಿರುತ್ತೆ, ಯಾವ ರೀತಿ ತಯಾರಾಗುತ್ತೆ ಅಂತ, ಯಾವ ವಾಟರ್ ಬಳಸಿರ್ತಾರೆ, ಯಾವ ಪಾತ್ರೆಗಳು ಬಳಸಿರ್ತಾರೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಿದೆ ಈ ವಿಡಿಯೋದಲ್ಲಿ. ಈ ಪೇಡದ ವಿಡಿಯೋ ನೋಡೋದ್ರಿಂದ ಇನ್ನೂ ಯಾವ್ಯಾವ ಮೆಟೀರಿಯಲ್ ಯಾವ್ಯಾವ ರೀತಿ ಮಾಡಿರ್ತಾರೆ, ಯಾವ್ಯಾವ ರೀತಿ ರೆಡಿಯಾಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಇದು ನೀರಲ್ಲಿ ವಾಶ್ ಮಾಡಿಕೊಂಡು ಡ್ರೈ ಬರುತ್ತಲ್ಲ ಅದಲ್ಲಿ ಇಡ್ತಾ ಇದ್ದಾರೆ ನೋಡಿ. ನೀರಲ್ಲಿ ಇಳ್ಕೊಳ್ಳಿ ಅಂತ ಸುಮಾರು ಎಷ್ಟು ಮಾಡೋಕ್ಕೆ ಪ್ಯಾಕ್ ಮಾಡೋಕ್ಕೆ ಇಟ್ಟಿದ್ದಾರೆ ನೋಡಿ. ಮತ್ತೆ ಮೇಲೆ ನೀರು ಬಿಡ್ತಾಯಿದ್ದಾರೆ. ಚೆನ್ನಾಗಿ ಒಟ್ಟು ವಾಷಿಂಗ್ ಎಲ್ಲ ಚೆನ್ನಾಗಿ ಆಗಿದೆ ನೋಡಿದ ಪ್ರಕಾರ. ಬಟ್ ಯಾವ್ಯಾವ ಪ್ಲೇಸಲ್ಲಿ ಇಟ್ಟು ಯಾವ್ಯಾವ ಥರ ಟ್ರೈ ಯೂಸ್ ಮಾಡಿದ್ದಾರೆ, ಯಾವ್ಯಾವ ಪಾತ್ರೆಗಳು ಯೂಸ್ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ ನೋಡಿ. ಮತ್ತೆ ಇಲ್ಲಿ ನೀರು ಬಿಡ್ತಿದ್ದಾರೆ ನೆಕ್ಸ್ಟ್ ಪಾತ್ರೆಗೆ ಹಾಕ್ಬಿಟ್ಟು. ಪಾತ್ರೆ ಎಲ್ಲ ಎಷ್ಟು ದೊಡ್ಡದಿದೆ, ಒಂದೇ ಸರಿ ಲಾರ್ಜ್ ಅಮೌಂಟಲ್ಲಿ ರೆಡಿ ಆಗ್ತಿದೆ ನೋಡಿ. ಅದು ಸಕ್ಕರೆ ಹಾಕಿದ್ರು. ಇವಾಗ ಚೆನ್ನಾಗಿ ಕುಕ್ ಮಾಡ್ತಾಯಿದ್ದಾರೆ. ಅದ್ರ ಮೇಲೆ ಬರುತ್ತಲ್ಲ ನೊರೆ ಎಲ್ಲ ತೆಗಿತಾ ಇದ್ದಾರೆ. ಅದನ್ನು ಸಪ್ರೇಟ್ ಆಗ್ತಾಯಿದ್ದಾರೆ ನೋಡಿ. ಪೇಡ ಸ್ವೀಟ್ಸು ಇದೆಲ್ಲನೂ ಇದು ಫ್ಯಾಕ್ಟ್ರಿ ವೀಡಿಯೋಸ್ ಆಗಿರೋದ್ರಿಂದ ನಮಗೆ ಸಿಕ್ಕಿದೆ, ಈಸಿಯಾಗಿ ನೋಡ್ತಿದ್ದೀವಿ. ಅದೇ ಹೊರಗಡೆ ಎಲ್ಲ ಒಂದೊಂದು ಐಟಮ್ಸ್ನ ಮನೆಯಲ್ಲಿ ಮಾಡೋದ್ರಿಂದ ಇರ್ಬೋದು, ಹೊರಗಡೆ ಯಾವುದೋ ಶಾಪಲ್ಲಿ ಹೆಂಗೋ ಮಾಡೋದ್ರಿಂದ ನಮಗೆ ಕಾಣಿಸಲ್ಲ. ಒಂದೊಂದು ಕಡೆ ಹೋಟೆಲೆಲ್ಲ ಅದಕ್ಕೆ ಇವಾಗ ಓಪನ್ ಕಿಚನ್ ಅಂತ ಬಿಟ್ಟಿರ್ತಾರೆ. ಅವ್ರು ಏನು ಕುಕ್ ಮಾಡ್ತಾರೆ, ಯಾವ ರೀತಿ ಹೈಜಿನಿಕ್ ಮೇಂಟೈನ್ ಮಾಡಿರ್ತಾರೆ ಅಂತ ನಾವು ನೋಡ್ಕೊಂಡು ತಿನ್ಬೋದು. ಒಂದೊಂದು ಕಡೆ ಎಲ್ಲದನ್ನೂ ಕ್ಲೋಸ್ ಮಾಡಿರ್ತಾರೆ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಆ ಥರ ಪೇಡ, ಆ ಥರ ಸ್ವೀಟ್ಸು, ಪ್ಯಾಕೆಟ್ ಐಟಮ್ಸು, ಕುರುಕಲು ತಿಂಡಿ ಎಲ್ಲ ಹೊರಗೆ ಯಾರು ತಿಂತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಶ್ರಮಕ್ಕೊಂದು ಪ್ರತಿಫಲದಂತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಗೆ ಇನ್ನೂ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಶ್ರಮಕ್ಕೊಂದು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ. ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲಿ ತೆಗೆದ್ರಲ್ಲ ಅದನ್ನು ಮತ್ತೆ ಒಂದು ಟ್ರೈಗೆ ಹಾಕ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಮತ್ತೆ ಅದನ್ನು ಒಂದು ಟ್ರೈಯಲ್ಲಿ ಹಾಕ್ಕೊಂತ ಇದ್ದಾರೆ ನೋಡಿ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಹೇಳಬೇಕು ಅಂದರೆ ಇದರಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ನಾವು ಈ ವಿಡಿಯೋದಲ್ಲಿ ನೋಡ್ದಂಗೆ. ಒಂದು ಕಡೆಯಿಂದ ತುಂಬ ಏನು ಜಾಸ್ತಿ ಈ ಥರ ಕಾಣಿಸ್ತಿಲ್ಲ. ತುಂಬ ಫುಡ್ ಕಲರ್ ಏನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ. ಈಗ ಯಾವುದೋ ಒಂದು ಶಾಪಿಗೆ ಹೋಗೋಕ್ಕೋ ಏನಕ್ಕೋ ಪ್ಯಾಕಿಂಗಿಗೆ ಹಾಕಿ ಒಂದು ಲಾರಿಲಿ ಎಲ್ಲ ಇದು ಮಾಡ್ತಿದ್ದಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.